ಹೇಗಿದೆ ಸರ್ ನಿಮಗೆ ಅನಿಸಿಕೆ ಇದು ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಬಗ್ಗೆ? ಒಳ್ಳೆ ಇನಿಷಿಯೇಟಿವ್ ಇದು. ಇಂಥದ್ದು ಬರಬೇಕು. ಯಾಕಂದರೆ ನಮ್ಮ ಊರಲ್ಲಿ ಬೆಂಗಳೂರಲ್ಲಿ ತುಂಬ ಎಲ್ಲರಿಗೂ ಕಷ್ಟ ಇದೆ, ಓಡಿಸೋವ್ರಿಗೂ ಸರಿ, ಪ್ಯಾಸೆಂಜರ್ಸ್ಗೂ ಸರಿ. ಇದು ಒಂದು ಒಳ್ಳೆ ಇನಿಷಿಯೇಟಿವ್. ಗವರ್ಮೆಂಟ್ ರೇಟ್ಸ್ ಇಂದ ನಾವು ಪೇಮೆಂಟ್ ಮಾಡಬಹುದು. ಅಂದರೆ ಇಬ್ಬರಿಗೂ, ಡ್ರೈವರ್ಸ್ಗೂ ಉಳಿತಾಯ ಇರುತ್ತೆ, ಕಸ್ಟಮರ್ಸ್ಗೂ ಒಳ್ಳೆ ಇನಿಷಿಯೇಟಿವ್ ಇದು, ಲಾಭ ಇರುತ್ತೆ ಇದರಲ್ಲಿ. ಪ್ಲಸ್ ಟ್ಯಾಕ್ಸಿಗಳು ಬೇಜಾನಿರುತ್ತೆ ಅಂತ ನನಗೆ ಸುದ್ದಿ ಬಂದಿದೆ. ಸೊ ನಾನು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ತುಂಬ ಖುಷಿ. ಆಲ್ ದ ಬೆಸ್ಟ್. ಸರ್ ಈಗ ನೀವೇನು ನೋಡಿದ್ರೆ ಈ ಅಗ್ರಿಗೇಟರ್ಗಳು ಎಂಥ ಟೈಮಲ್ಲಿ ಪೀಕ್ ಔಟ್ ಟೈಮಲ್ಲೆಲ್ಲ 1-5 ನಿಮಿಷ ಕಿತ್ಕೊತಾರೆ. ಅದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಇದರಲ್ಲಿ ಹಂಗಲ್ಲ ಸರ್, ಇದರಲ್ಲಿ ಮಳೆ ಟೈಮಲ್ಲಿ ಎಲ್ಲ ಟೈಮಲ್ಲಿ ನಾನ್ ಪೀಕಿಗೂ ಸೇಮ್ ರೇಟೇ. ಹೌದು, ಅದು ತುಂಬ ಒಳ್ಳೆ ಇನಿಷಿಯೇಟಿವ್. ಅದಕ್ಕೆ ನಾನು ಹೇಳಿದ್ದು, ಉಳಿತಾಯ ಇರುತ್ತೆ, ಇಬ್ಬರಿಗೂ ಲಾಭ ಇರುತ್ತೆ. ಯಾಕಂದರೆ ಅಗ್ರಿಗೇಟ್ರಲ್ಲಿ ನೋಡಿ, ಪೀಕ್ ಅವರ್ ಹೇಳ್ತಾರೆ, ಪೀಕ್ ಅವರ್ ರೇಟು ಜಾಸ್ತಿ ಇದೆ. ಪೀಕ್ ಅವರ್ ಯಾವಾಗ ಶುರು ಆಗುತ್ತೆ ಅಂತ ಕೆಲವೊಮ್ಮೆ ನಮಗೆ ಗೊತ್ತಾಗೋದೇ ಇಲ್ಲ. ಆ್ಯಕ್ಚುಲಿ ತುಂಬಾ ಖರ್ಚು ಜಾಸ್ತಿ ಆಗ್ತದೆ. ಪ್ರತಿ ತಿಂಗಳು ಆಲ್ಮೋಸ್ಟ್ 10-15% ಇನ್ಕ್ರೀಸ್ ಆಗ್ತಾ ಇರುತ್ತೆ. ನನ್ನ ಪ್ರಕಾರ, ನಾನು ತುಂಬ ಯೂಸ್ ಮಾಡ್ತಿದ್ದೀನಿ. ಸೊ ಆದ್ದರಿಂದ ನಾವು ಈ ಒಂದು OIOT, ಒನ್ ಇಂಡಿಯಾ ಒನ್ ಟ್ಯಾಕ್ಸಿಯನ್ನು ನಾವು ಯೂಸ್ ಮಾಡೋದು, ಬಳಸೋದು ಎರಡೂ ಮಾಡಬೇಕು. ಮಾಡಿದ್ರೆ ಒಳ್ಳೆಯದು. ಸರ್ ಹಂಗೆ ಲಾಸ್ಟ್ ಒಂದು ಕ್ವೆಶನ್ ಸರ್, ನೀವು ಲೋಕಲ್ಸ್ ಡ್ರೈವರ್ಸ್ಗೆ ಸಪೋರ್ಟ್ ಮಾಡ್ತೀರಾ? ಖಂಡಿತ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಎಂಪ್ಲಾಯ್ಮೆಂಟ್ ಬರಬೇಕು, ಅವರಿಗೆ ಸಿಗಬೇಕು, ಬದುಕಬೇಕು, ಬಾಳಬೇಕು, ಚೆನ್ನಾಗಿರಬೇಕು ನಮ್ಮ ಲೋಕಲ್ಸು. ಅದು ನನ್ನ ಆಸೆ, ನನ್ನ ಒಂದು ಆಸೆ. ಅದು ಖಂಡಿತ ಸಪೋರ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು.